ಗೈಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಇಲ್ಲಿ ಜೋರು ಮಳೆ. ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ. ಹಾಗೆ ಇವತ್ತು ಫುಲ್ ಮಳೆ ಆಯಿತು. ಆಲ್ಮೋಸ್ಟ್ ಮಳೆಗಾಲ ಸ್ಟಾರ್ಟ್ ಆಯಿತು. ಮೊನ್ನೆ ಸಹ ಹೇಳಿದ್ದೆ ಇವತ್ತು ಪ್ರಾಪರ್ ಮಳೆ ಬರ್ತುಂಟು. ಫುಲ್ ಜೋರು ಗಾಳಿ ಮಳೆ ಬರ್ತುಂಟು. ಹಾಗೆ ಒಂದು ಕ್ವಿಕ್ ವೀಡಿಯೋ ಮಾಡು ಅಂತೇಳಿ ಮಾಡ್ತಿದ್ದೆ. ಯಾಕಂದರೆ ಚಾರ್ಜ್ ಇಲ್ಲ ಕ್ಯಾಮರಾದಲ್ಲಿ. ಹಾಗೆ ಟ್ರೈಪಾಡಲ್ಲಿ ಇಟ್ಟು ವೀಡಿಯೋ ಮಾಡ್ತಿದ್ದೇವೆ. ಹಾಗೆ ವೆದರ್ ಸಹ ತುಂಬ ಕೂಲ್ ಆಗಿದೆ. ಬಟ್ ಅದೇ ನೋಡಲಿಕ್ಕೆಲ್ಲ ಚೆಂದ. ಗಾಳಿ ಆಗಲಿ ಮಳೆ ಆಗಲಿ. ಹಾಗೆ ಐ ಲವ್ ದಿಸ್ ಸೀಸನ್. ಇನ್ನೂ ಒಂದು 3-4 ತಿಂಗಳು ಹೀಗೇ ಇರ್ತದೆ. ಸೊ ಅದನ್ನು ಎಂಜಾಯ್ ಮಾಡೋಣ. ಸೊ ಮತ್ತೆ ಅದೇ ಇವತ್ತು ಎಂತೆಲ್ಲ ಆಗ್ತದನ್ನು ಡಾಕ್ಯುಮೆಂಟ್ ಮಾಡ್ತೀನಿ. ಎಂದು ಸಿಗುವ ತುಂಬ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕಂತೂ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಕ್ಯಾಮರಾನ ಚಾರ್ಜ್ ಇಡ್ತೀನಿ. ಸೊ ಆ ವಿಡಿಯೋ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಒಮ್ಮೆ ಚಾರ್ಜ್ ಆಗುತ್ತೆ ಕ್ಯಾಮರಾ. ನಾನೀಗ ಕೆಳಗೆ ಬಂದೇನೆ. ಅಮ್ಮ ಇದಕ್ಕೆ ಚಿಕ್ಕ ಗಾರ್ಡನ್ ಅಂತ ಹೀಗೆ ನಮ್ಮಲ್ಲಿ ಬರ್ತಾ ಉಂಟು, ಜೋರು ಬರ್ತಾ ಉಂಟು. ಇಲ್ಲಿ ಯಾಕೋ ನೀರು ಇದ್ದಾಗ ನಾನು ಕ್ಯಾಮರಾನ ಚಾರ್ಜಿಗೆ ಇಟ್ಟು ಬಂದಿದ್ದೇನೆ. ಒಂದೆರಡು ಟೈಮ್ ಲಾಸ್ ಮಿಸ್ ಆಯಿತು. ತಂದು ಹೋಗಿ ಹಾಗೆ ನಾನು ಎಲ್ಲಿಯೆಲ್ಲ ಬ್ಲಾಕ್ ಆಗ್ತದೆ ನೀರು ಅನ್ನೋದೊಂದಿಗೆ ಬಂದದ್ದು. ಚೆಂದ ಕಾಣ್ತುಂಟು. ಅಬ್ಬಾ ಒಂದು ಗಾಳಿಯನ್ನು ಬಂತು ಮಾರಾಟ. ನೀವು ಹೋಗೋ ಮೇಲೆ ಶಶಿಕೂಲ್. ಇಲ್ಲಿ ಜೋರು ಮಳೆ ಬರ್ತುಂಟು. ಕ್ಯಾಮರಾ ಚಾರ್ಜ್ ಹಾಗೆ ಸಿಡಿಲ್ ಸಹ ಬರ್ತುಂಟು. ಅವ ಜೋರು ಅಂದರೆ ನನಗೆ ಕೆಲವು ಆಗ ಒಂದು ಟೈಮ್ ಲಾಸ್ ತೆಗೆಯುವಂತಿಲ್ಲ, ಅದು ಹೋಯಿತು. ಯಾಕಂದರೆ ಚಾರ್ಜ್ ಇರಲಿಲ್ಲ ಅಲ್ಲ. ಈಗ ಒಟ್ರಾಸಿ ಮಳೆ ಬರ್ತುಂಟು. ಅಂದರೆ ಅಫಿಷಿಯಲಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಬಟ್ ಇದು ಫಸ್ಟ್ ಟೈಮ್ ಎಷ್ಟು ಜೋರು ಮಳೆ ಬರೋದು. ಫಸ್ಟ್ ದಿವಸ ಆಯಿತು. ಒಂದು 4-5 ವರ್ಷ ಹಿಂದೆ ಬಂದಿತ್ತು. 4-5 ವರ್ಷ ಅಲ್ಲ, ನಾನು PU ಅಲ್ಲಿ ಒಮ್ಮೆ ಬಂದಿತ್ತು. ಹೀಗೇನೆ ಜೋರು ಮಳೆ. ಬಟ್ ಆದ ನಂತರ ಇದೇ ಫಸ್ಟ್ ಟೈಮ್. ಹಾಗೆ ತೋರಿಸ್ತೇನೆ ಎಲ್ಲ ಫುಲ್ ವೀಡಿಯೋ ತೋರಿಸ್ತೇನೆ. ಹಾಗೆ ಕರೆಂಟ್ನವ್ರು ಸಹ ಬಂದಿದ್ರು. ಕೆಲವು ಕಟ್ಟಿಂಗ್ ಮಾಡಿ ಹೋಗಿದ್ದಾರೆ. ಅಷ್ಟು ಆಗವು ಇಲ್ಲೊಂದು ಮರ ಇತ್ತಲ್ಲ, ಅದರದ್ದೇ ಇದನ್ನು ಕಟ್ ಮಾಡಿ ಹೋಗಿದ್ದಾರೆ. ಹಾಗೆ ಇಲ್ಲಿ ಕಟ್ ಮಾಡಲಿಲ್ಲ. ನಮ್ಮ ಶೀಟಿಗೆ ಉಂಟು, ಅದನ್ನು ಕಟ್ಟೆ ಮಾಡಲಿಲ್ಲ. ಹಾಗೆ ನಾನು ಸ್ವಲ್ಪ ವೀಡಿಯೋ ತೆಗಿದ್ದೇನೆ. ಮತ್ತೆ ಜೋರು ಬಂದರೆ ಬಟ್ ಈಗ ಒಂದು ಸ್ವಲ್ಪ ಇದೆಲ್ಲ ಬರ್ತುಂಟು. ಮತ್ತು ಚಾರ್ಜ್ ಇಡುವ ನಾನು ರಫ್ ಒಂದು ಸ್ವಲ್ಪ ಚಾರ್ಜ್ ಮಾಡಿ ಈಗ ವೀಡಿಯೋ ಮಾಡ್ತಿದ್ದೇನೆ. ಮತ್ತೆ ಹೋಗ್ತದೆ ಅಂತ. ಆಗೊಂದು ಗಾಳಿ ಬಂತು ಅಷ್ಟೇ, ಫುಲ್ ಜೋರು ಗಾಳಿ. ಅವಾಗ ಇವರು ಕಟ್ ಮಾಡ್ತಿದ್ರು ಕರೆಂಟ್ನವರು ಮರಗಳನ್ನೆಲ್ಲ, ಹಾಗೆ ಗಿಲ್ಲಿಗಳನ್ನು. ಹಾಗೆ ಈಗ ಅದೇ ಜೋರು ಮಳೆ ಬರ್ತುಂಟು. ಈಗ ಗಾಳಿ ನಿಂತಿದೆ. ನಮ್ಮದು ಅಲ್ಲಿ ನೀರು ಸ್ಟಾಕ್ ಆಗ್ತುಂಟು. ಯಾಕೆ ಗೊತ್ತಿಲ್ಲ. ಇಲ್ಲಿ ಸಹ ಹೋಗ್ತುಂಟ ಅಂತ ಗೊತ್ತಿಲ್ಲ, ಕಾಣೋದಿಲ್ಲ. ಬಟ್ ಅದೇ ಈಗ ಇವತ್ತು ಫುಲ್ ವೆದರ್ ಫುಲ್ ಕೂಲ್ ಆಯಿತು. ಫುಲ್ ಅಂದರೆ ಫುಲ್ ಕೂಲ್ ಆಗಿ. ಯಾಕಂದರೆ ಅಷ್ಟು ಜೋರು ಬರ್ತುಂಟು. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಬಟ್ ಇವತ್ತು ಜೋರು, ಬೆಳಿಗ್ಗೆ ಜೋರು ಬರ್ತದೆ. ಅದೇ ನೋಡೋದು ಅಲ್ಲಿ ಕಾಣೋದಿಲ್ಲ. ಆಗ ಸ್ವಲ್ಪ ಕಾಣ್ತಿತ್ತು. ನಾನು ಆಗ ವೀಡಿಯೋ ಹಾಕಿರುವಾಗ, ಆಗ ವೀಡಿಯೋ ತೆಗೆದಿದ್ದೆ ಅಲ್ಲ, ಸ್ವಲ್ಪ ಕಾಣ್ತಿತ್ತು. ಈಗ ಫುಲ್ ಅಷ್ಟು ಜೋರು ಮಳೆ ಬರ್ತುಂಟು. ಬಟ್ ಇಟ್ಸ್ ಗುಡ್. ನನಗೆ ಮಾತ್ರ ಬೊಪ್ಪೆ ಹಾಕಿ ಮಾತಾಡಬೇಕಾಗ್ತದೆ. ರೀಸನ್ ಎಂತಂದ್ರೆ ನಂದು ಮುಂಚೆ ವಾಯ್ಸ್ ಲೌಡ್. ಶಶಿಕಾಲ್ ಮುಂಚೆ ವಾಯ್ಸ್ ಲೌಡ್. ಮತ್ತೆ ಇದು ಇಂಥ ಮಳೆಗೆ ಕೇಳಿದ ಸಮಯ ಇಲ್ಲ. ಹೇಗೆ ಇವರಿಗೆ ಇಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಅಂತ ಇಲ್ಲಿ ಬಂದೆ 1 ಸೆಕೆಂಡ್ ಬಂದೆ. ಜಾಲಿ
ಮಳೆ ಒಳ್ಳೆ ಕತ್ತಲೆ ಆಗಿದೆ ಮಾರ್ರೆ. ಕತ್ತಲೆ. ನಾನೀಗ ಶೂಟ್ ಮಾಡೋದು ಆಟೋದಲ್ಲಿ ಇಟ್ಟು, ಯಾಕಂದರೆ ಮ್ಯಾನ್ಯಲಲ್ಲಿ ಇಟ್ಟರೆ ಆಗೋದಿಲ್ಲ, ಸೆಟ್ಟಿಂಗ್ಸ್ ಅಷ್ಟು ಬರೋದಿಲ್ಲ. ಅಂದರೆ ಪುನಃ ಅಡಿಷ್ನಲ್ ಇದು ಕೊಡಬೇಕಾಗ್ತದೆ, IS ಎಲ್ಲ ಸೆಟ್ ಮಾಡಬೇಕಾಗ್ತದೆ. ಅದು ಸುಮ್ಮನೆ ಅದು ಫುಲ್ ಎಂತ ಗ್ರೈನ್ಸ್ ಬರ್ತದೆ. ಹಾಗೆ ಆಟೋದಲ್ಲಿ ಇಟ್ಟು ವೀಡಿಯೋ ಮಾಡ್ತಿದ್ದೇನೆ. ಇಲ್ಲಿ ಒಂದು ಫುಲ್ ಇರಲ್ಲಿ ಹೊಡೆದು ನೀರು ಫುಲ್ ತುಂಬಿದೆ. ಹಾಗೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉಂಟು, ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ಇನ್ನು ಸೇರಿದ್ರೆ ಅದಕ್ಕೆ ಹೇಳ್ತಾರೆ ನೀನು ವೀಡಿಯೋ ಮಾಡಿದ್ದೀರ ಹಾಗೆ ಹೀಗೆ ಅಂತ. ಅದು ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ. ಅವಾಗ ಇದು ಎಂತ ಹೇಳೋದು, ಕ್ಯಾಮರಾ ಸಹ ಚಾರ್ಜ್ ಆಗಿರ್ತದೆ, ಶಕ್ತಿ ಬೊಕ್ಕ ಹಾಕಿ ಮಾತಾಡಬೇಕು. ಹಾಗೆ ನಾನೇನು ಒಂದು 2 ಶಾರ್ಟ್ಸ್ ತೆಗೆದು ಮತ್ತೆ ವಿಡಿಯೋ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಮತ್ತೆ ಮಳೆ ಬರ್ತಾ ಉಂಟು. ಹಾಗೆ ನಾನೀಗ ಮೇಲಿಂದ ರೂಮಿಂದ ಕೆಳಗೆ ಬಂದದ್ದು. ಕ್ಯಾಮರಾ ಸಹ ಚಾರ್ಜ್ ಆಗಿದೆ. ಹಾಗೆ ಮಳೆ ಸಹ ಬರ್ತುಂಟು. ಜಾಲಿ ಓ ಸಸಿಕೂಲ್. ಸಸಿಕೂಲ್ ಇಲ್ಲಿ ನೋಡಿ, ಸಸಿಕೂಲ್. ಸಸಿಕೂಲ್ ಓಕೆ, ಇನ್ನು ನಾನು ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇದು ನೀರು ಕುಡಿದು. ಸೊ ಮತ್ತೀಗ ಇನ್ನು ಈಗೆಷ್ಟು ಗಂಟೆ, ಎಷ್ಟು 12:30. ನಾನೊಂದು ನೋಡುವ ಇದೆಲ್ಲ ಸೋಯಾ ಎಲ್ಲ ಫ್ರೈ ಮಾಡ್ಲಿಕ್ಕೆ ಉಂಟು. ಅಪ್ಪ ಇಲ್ಲಿ ಕಾಣೋದೇ ಇಲ್ಲ. ಸೋಯಾ ಎಲ್ಲ ಫ್ರೈ ಮಾಡ್ಲಿಕ್ಕೆ ಉಂಟು, ಅದು ಮಾಡಿ ಆದ್ನಂತರ ಸಿಗ್ತೇನೆ. ಇದು ಫುಲ್ ಜೋರು ಮಳೆ ಬರ್ತುಂಟು, ಕತ್ತಲ ಇದೆ. ಆಚೆಗೆ ಆಯ್ತಾ. ಹಾಗೆ ಫ್ರೈ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಬಂದ್ ಮಾಡುವಾಗ ಹಾಗೆ ಬೀಟ್ರೂಟ್ ಸಾಕುಂಟು. ಹಾಗೆ ಅದೆಲ್ಲ ಕತೆ. ಈಗ ಹೊರಗೆ ಫುಲ್ ಮಳೆ ಸ್ಟಾಪೇ ಆಗ್ತಿಲ್ಲ. ಆಗಂದು ಸ್ಟಾರ್ಟ್ ಆಗಿದೆ. ಬಟ್ ಇದು ಜೂನ್ ಮಳೆ ಹೇಳ್ಬೋದು. ಇದು ಜೂನ್ ಮಳೆ ಹಾಗೆಲ್ಲ ಕತೆ. ಈಗ ಒಮ್ಮೆ ಇದು ಫ್ರೈ ಆಗಲಿ, ಅದರೊಂದು ಸ್ವಲ್ಪ ನಿನ್ನೆ ತೆಗೆದಾಕಿ ಅದರದ್ದು ಸ್ವಲ್ಪ ಸಿನಿಮಾಕ್ಕೆ ಹಾಗೆ ಇದು ಫ್ರೈ ಆಗ್ತಿಲ್ಲ. ಇದರದ್ದು ಜಾಸ್ತಿ ಅಂತ ತೋರಿಸ್ಲಿಕ್ಕಿಲ್ಲ, ಫುಲ್ ಇದ್ದಾರೆ ಮಾತ್ರ ಆಯಿಲ್ ಜಾಸ್ತಿ. ಇದು ಅಂದರೆ ಸೋಯಾ ಸ್ವಲ್ಪ ಬೇರೆ, ಬಾಕಿದಕ್ಕೆಲ್ಲ ಗೊತ್ತಾಗೋದಿಲ್ಲ. ಬಟ್ ಇದು ಸ್ವಲ್ಪ ಇದೆಂತ ಹೀಟ್ ಆಗ್ತದೆ, ಹಾಗೆ ಅದಕ್ಕೆ ಆಯಿಲ್ ಜಾಸ್ತಿ ಹಾಕಿದ್ದೇನೆ. ಹಾಗೆ ಚಂದ ಫ್ರೈ ಆದ ನಂತರ ಮತ್ತೆ ಊಟ ಮಾಡೋದು. ಈಗ ಗಂಟೆ 2:10 ಉಂಟು, ಏನು ಸಹ ಉಂಟು, 1/4 ಗಂಟೆ ಉಂಟು. ಹಾಗೆ ನಾನು ಅದು ರಫ ಮಾಡಿ ಇನ್ನು ಮುಗಿಸು. ಮತ್ತೆ ನೋಡು, ಮತ್ತೆ ಆದರೆ ಇನ್ನು ಊಟ ಮಾಡೋಕೆ ಮೇಲೆ ಸಿಗ್ತೇನೆ. ಯಾಕಂದರೆ ಅದೊಮ್ಮೆ ಫ್ರೈ ಆದ ನಂತರ ಮತ್ತೆ ನಾನು ಸ್ವಲ್ಪ ರೆಸ್ಟ್ ಮಾಡೋದು, 1/4 ಗಂಟೆ. ನಾನು ಊಟ ಮಾಡೋದು. ಇನ್ನು ನಾನು ಸಂಜೆ ಕಂಟಿನ್ಯೂ ಮಾಡ್ತೇನೆ. ನಿಮಗೆ ಮಳೆ ಹೊರಗೆ ಫುಲ್ ಜೋರು ಮಳೆ ಬರ್ತುಂಟು. ಬಿಸಿ ಊಟ ಮಾಡಬೇಕು. ಹಾಗೆ ಊಟ ಮಾಡೋದು ಸಂಜೆ ಕಂಟಿನ್ಯೂ ಮಾಡ್ತೇನೆ. ಎಸ್, ಮಳೆ ಬರ್ತಾ ಉಂಟು. ಒಮ್ಮೆ ಸ್ಟಾಪ್ ಆಗಿತ್ತು, ಬಟ್ ಈಗ ವಾಪಸ್ ಸ್ಟಾರ್ಟ್ ಆಯಿತು. ಆಚೆ ಉಂಟು, ಆಚೆ ನೋಡ್ಬೋದು ಫುಲ್. ಆಚೆ ಸೈಡಲ್ಲಿ ಎಂತ ಗೊತ್ತಿಲ್ಲ, ಹುಗ್ಗೆ ಉಂಟು. ಬಟ್ ಅದೇ ಅಫಿಷಿಯಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ. ರೋಡಲ್ಲಿ ಸಾಗಿ ಯಾರಿಲ್ಲ, ಖಾಲಿ ಉಂಟು ನಮ್ಮ ಗಾರ್ಡನ್ನು. ಹಾಗೆಲ್ಲ ಕತೆ. ಇನ್ನು ಮಳೆಗೆ ಇದು ಹುಳಗಳು ಜಾಸ್ತಿ ಬರುದು. ನನಗೆ ಗಂಟೆ 6 ಆಗ್ತಾ ಉಂಟು. ನೋಡಿ ಬೆಳಿಗ್ಗೆ ಎಲ್ಲ ಲೈವ್ ಮಾಡಬೇಕು ಬ್ಲಾಗನ್ನು. ಹಾಕಿ ರಪ್ಪ ಈ ಬ್ಲಾಗನ್ನು ಮುಗಿಸ್ಬೇಕು. ಇನ್ನೆಂತಲ್ಲ ಇನ್ನು ಮಳೆ ಶಾರ್ಟ್ಸ್ ಎಲ್ಲ ಸಿಗ್ತದೆ ಮಾಡಲಿಕ್ಕೆ. ಈಗ ಬರ್ತಾ ಉಂಟು, ಈಗ ಸಹ ಬರ್ತದೆ, ನೆಕ್ಸ್ಟ್ ಸಹ ಬರ್ತದೆ. ಹಾಗೆ ಬಟ್ ನನಗೆ ಇದ್ರ ವಾಲ್ಪೇಪರ್ ಚಂದ. ಹಾಗೆ
ನಾನು ಈ ಬ್ಲಾಗಿಗೆ ಇಷ್ಟ ಇಡೋದು ಬೇರೆ ಅಂತೆಲ್ಲ ಏನು ಮಾಡಲಿಕ್ಕೆ ಇರಲಿ. ಸೊ ಬೇರೆ ಎಂತೆಲ್ಲ ಏನು ಕವರ್ ಮಾಡಲಿಕ್ಕೆ ಅಷ್ಟೇ. ಮತ್ತು ನಾನು ಅದು ಮತ್ತೆ ಊಟ ಮಾಡೋದು ಮತ್ತೆ ವಾಕ್ ಮಾಡೋದು ಅದೇ ಹಾಗೇ ಆಗ್ತದೆ ಟೈಮ್ ಆಗೋದು. ಅದಕ್ಕೆ ನಾನು ನೈಟ್ ತನಕ ಹಿಡಿದಿಲ್ಲ, ಸಂಜೆಯಲ್ಲಿ ಬ್ಲಾಗನ್ನು ಮಾಡೋದು. ಸೊ ಇದಾಗಿತ್ತು ಎದ್ದು ಬ್ಲಾಗ್. ಏನು ನಾಳೆ ಸಿಗ್ತೇನೆ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆ ಎಲ್ಲ ವೀಡಿಯೋಸ್ ಇಟ್ಟು ಅದನ್ನು ನೋಡ್ತೀನಿ, ಸಪೋರ್ಟ್ ಮಾಡಿ. ಸೊ ಸಿಗುವ ನಾಳೆ. ಬಾಯ್.